ಏನಿದು ಚಾಲಿ ಪೋಲಿಲು ಅಂದ್ರೆ ಏನು? ಖಾಲಿಪೋಲಿಗಳು ಪೋಲಿಗಳು ಅವರಂದ್ರೆ ಏನಕ್ಕೂ ಉಪಯೋಗಕ್ಕೆ ಬಾರದವರು. ಅಲ್ಲ, ಇಷ್ಟು ಸೀರಿಯಸ್ ಆಗಿದ್ರೆ ನೀವು ಅಂತ ಕಾಮಿಡಿ ಸಿನಿಮಾ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ವ್ಯಾಪಾರಿ ಮತ್ತು ವ್ಯಾಪಾರಿ ಮಾರುವ ಸರಕು ಎರಡು ಕೂಡ ವ್ಯತ್ಯಾಸ ಇರ್ತದೆ, ಅದು ಒಂದೇ ಇರುವುದಿಲ್ಲ. ಅಂತದ್ರಲ್ಲಿ ನಾನು ಎರಡನೇ ಸಿನಿಮಾವೇ ಒಂದು ಅಪ್ಪು ಸರಿಗೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಜಯಣ್ಣ ಪ್ರೊಡ್ಯೂಸರ್. ಯಾರಿಗುಂಟು ಯಾರಿಗಿಲ್ಲ ಸೌಭಾಗ್ಯ. ಹೌದಂದ್ರೆ ಸಾಧಾರಣ ಅಂದ್ರೆ ಸ್ವಲ್ಪ ವೀಕ್ ಮೈಂಡೆಡ್ ಆಗಿದ್ರೆ ಮೂರ್ಛೆ ಹೋಗೋ ಪರಿಸ್ಥಿತಿ ಆಗ. ಹೌದು. ಭಾರತೀಯ ಸಿನಿಮಾದಲ್ಲಿ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ 500 ದಿನಗಳ ಕಾಲ ಓಡಿದ ಏಕೈಕ ಸಿನಿಮಾ ಅದು. ಅಣ್ಣ ಅವ್ರದ್ದು ಬಂಗಾರ ಮನುಷ್ಯ 2 ವರ್ಷ ಓಡಿದೆ. ಹಾಗೆ ಹೋದದ್ದು ಹೋಯ್ತು. ಮತ್ತೆ ಅದೇ ಗತವೈಭವವನ್ನ ನಾವು ಜಗಿದುಕೊಂಡು ಕುಳಿತುಕೊಳ್ಳೋದ್ರಲ್ಲಿ ನೋ ಪಾಯಿಂಟ್. ಲಾಭ ಏನಾದ್ರು ಇರುದಿದ್ರೆ ಮುಂದೆ ಏನು ಅನ್ನೋದು ಪ್ರಶ್ನೆ. ಉಪ್ಪು ಸರ್ ಅಂದ್ರೆ ಮೂವಿಯನ್ನ ಕೈಯಲ್ಲಿದ್ದದ್ದು ನಾನು ಹೋಯ್ತು ಅಂತ ಹೇಳಿದ್ರೆ ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಈವರೆಗೆ ಬಿಯಾಂಡ್ ಲಿಮಿಟ್ ಆಗಿರುವಂಥ ವ್ಯಕ್ತಿತ್ವಗಳನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ಇಂಟರ್ವ್ಯೂ ಮಾಡ್ತಾಯಿದ್ವಿ, ಸಂದರ್ಶನ ಮಾಡ್ತಾಯಿದ್ವಿ. ಇವತ್ತು ಬಿಯಾಂಡ್ ಲಿಮಿಟ್ ಆಗಲು ಹೋಗುವಂತಹ ಒಬ್ಬ ಯುವ ನಾಯಕ, ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲವೂ ಆಗಿರುವಂಥ ಒಬ್ಬ ಚಂದದ ಹುಡುಗ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಕೂತ್ಕೊಂಡ ವ್ಯಕ್ತಿ ಯಾರು ಅಂತ ಗೊತ್ತಾ? ವೀರೇಂದ್ರ ಶೆಟ್ಟಿ. ಅಷ್ಟು ಹೇಳಿದರೆ ಸಾಲದು. ಅವರು ಚಾಲಿ ಪೋಲಿಲು ಅದರ ಅರ್ಥ ಇತ್ಯಾದಿ ಇತ್ಯಾದಿನ ಕೇಳ್ತಾ ಹೋಗೋಣ ಅಂತ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾನ ನಿರ್ದೇಶನ ಮಾಡಿದವರು, ನಟಿಸಿದವರು, ನಿರ್ಮಾಣ ಮಾಡಿದವರು ಎಲ್ಲವೂ ಆಗಿರುವಂತಹ ವೀರೇಂದ್ರ ಶೆಟ್ಟಿ ಅವರಿಗೆ ಮೊದಲು ನಾವು ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ನೋಡಿ ಇದು ಜೋರಾಗಿ. ನಂಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಿ ನೀವು ಅಂತ ಹೇಳಿ. ಒಳ್ಳೆ ನಗು ವೀರೇಂದ್ರ, ತುಂಬಾ ಯಾರನ್ನು ಆಕರ್ಷಿಸುವಂತ ಒಂದು ನಗು ಅದು. ಏನಿದು ಚಾಲಿ ಪೋಲಿಲು ಅಂದ್ರೆ ಏನು? ಚಾಲಿ ಪೋಲಿಲುನ ಲಿಟರಲ್ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಕೆಲಸಕ್ಕೆ ಬಾರದು. ನಮ್ಮ ಕನ್ನಡದಲ್ಲಿ ಖಾಲಿ ಪೋಲಿಲು ತುಳುವಿಲ್ಲ ಅದು. ಹೌದು, ತುಳು ಪದ ಅದು ತುಳು ವರ್ಡ್. ಅದೇ ನಮ್ಮ ಕನ್ನಡಿಗರ ಆಡಿಯನ್ಸ್ಗೆ ಹೇಳುದು ಅಂತ ಹೇಳಿದ್ರೆ ಚಾಲಿ ಪೋಲಿಲು ಅಂತ ಹೇಳಿದ್ರೆ ನಾವು ಖಾಲಿ ಪೋಲಿಗಳಿಗೆ ಕನ್ನಡದಲ್ಲೂ ಅದರ ಸಮಾನಾರ್ಥಕ ಶಬ್ದ ಇದೆ. ಖಾಲಿ ಪೋಲಿಗಳು ಅವರಂದ್ರೆ ಏನಕ್ಕೂ ಉಪಯೋಗಕ್ಕೆ ಬಾರದವರು ಅಂದ ಆ ರೀತಿಯಂತ ಒಂದು ಶಬ್ದ ಪ್ರಯೋಗ. ಅಂದ್ರೆ ಆ ಕಥೆಯು ಒಂದು 3 ಮಂದಿ ಅಂತ ಮನಸ್ಥಿತಿಯುಳ್ಳ ಒಂದು 3 ಮಂದಿ ಯುವಕರ ಕಥೆ ಅದು. ಅಲ್ಲ, ಇಷ್ಟು ಸೀರಿಯಸ್ ಆಗಿದ್ರೆ ನೀವು ಅಂತ ಕಾಮಿಡಿ ಸಿನಿಮಾ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಅದು ಏನ್ ಹೇಳ್ತೇವೆ ನಾವು, ನಮ್ಮ ನಿಜ ವ್ಯಕ್ತಿತ್ವ ಬೇರೆ, ನಾವು ವ್ಯಾಪಾರಿ ಮತ್ತು ವ್ಯಾಪಾರಿ ಮಾರುವ ಸರಕು ಎರಡು ಕೂಡ ವ್ಯತ್ಯಾಸ ಇರ್ತದೆ, ಅದು ಒಂದೇ ಇರುವುದಿಲ್ಲ. ಕರೆಕ್ಟ್ ಅಲ್ವಾ? ಹಾಗೆ ಅದು ನಾವು ವ್ಯಾಪಾರಿಗಳು, ಮಾರುವ ಸರಕು ಬೇರೆ ಇರ್ತದೆ. ಹಾಗೆ ಸೊ ತುಂಬಾ ಚೆನ್ನಾಗಿ ಹೋಗಿದೆ. ಹೌದೌದು, ಚಾಲಿ ಪೋಲಿಲು ಹೌದು 511 ದಿನಗಳ ಕಾಲ ಓಡಿದೆ. ಅದರ ದಾಖಲೆ ಉಳಿದ ಸಿನಿಮಾದ ಕಂಪೇರ್ ಮಾಡ್ತಾ ಉಳಿದ ಕಂಪೇರ್ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುವಷ್ಟರ ಮಟ್ಟಿಗೆ ಭಾರತೀಯ ಸಿನಿಮಾದಲ್ಲಿ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ 500 ದಿನಗಳ ಕಾಲ ಓಡಿದ ಏಕೈಕ ಸಿನಿಮಾ ಅದು. ಅದು ಹಿಂದಿ ಆಗ್ಲಿ ತಮಿಳು, ಭಾರತೀಯ ಚಿತ್ರರಂಗದಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿಂಗಲ್ ಸ್ಕ್ರೀನ್ ಗಳಲ್ಲೆಲ್ಲ 30 ವರ್ಷ ಓಡಿದ ಸಿನಿಮಾಗಳಿವೆ. DDLJ ಅದೆಲ್ಲ, ಅಣ್ಣ ಅವ್ರದ್ದು ಬಂಗಾರ ಮನುಷ್ಯ 2 ವರ್ಷ ಓಡಿದೆ, ಬೇಕಾದಷ್ಟಿದ್ದಾವೆ. ಬಟ್ ಮಲ್ಟಿಪ್ಲೆಕ್ಸ್ ಸಂಸ್ಕೃತಿಯಲ್ಲಿ 500 ದಿನಗಳನ್ನು ರೀಚ್ ಮಾಡಿದ ಏಕೈಕ ಸಿನಿಮಾ ಇವತ್ತಿಗೂ ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ, ಇಫ್ ಐ ಆಮ್ ನಾಟ್ ರಾಂಗ್, ಇಟ್ಸ್ ಚಾಲಿ ಪೋಲಿಲು ಒಂದೇ ಮೂವಿ. ಆನಂತರ 2ನೇ ಮೂವಿಗೆ ಇದು ಮಿಲನ ಎಲ್ಲ ಪುನೀತ್ ಸರ್ ಇದ್ದು 462 ದಿನಗಳ ಕಾಲ ಓಡಿದ್ದು. ಮತ್ತೆ ಮುಂಗಾರು ಮಳೆ, ದುನಿಯಾ, ಮತ್ತೊಂದು ಇಂಗ್ಲಿಷ್ ಮೂವಿ ಇತ್ತು ಗ್ರಾವಿಟಿ ಅಂತ, ಸ್ಯಾಂಡ್ರಾ ಬುಲ್ಲಕ್, ಅದೆಲ್ಲ 365 ದಿನಗಳ ರಂಗಿತರಂಗ, ಅದೆಲ್ಲ 1 ವರ್ಷ ಓಡಿದ ದಾಖಲೆ ಇದೆ ಮಲ್ಟಿಪ್ಲೆಕ್ಸ್ ಅಲ್ಲಿ. ಸಿಂಗಲ್ ಸ್ಕ್ರೀನ್ ಬೇರೆ ಹೇಳ್ತಿದ್ದೆ. ಸೊ ಅದು ಆ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಂದ್ರೆ ನಾನು ಮೂಲತಃ ಪತ್ರಕರ್ತನಾಗಿ ಬಂದಿದ್ದು. ಹೇಗೆ ಪತ್ರಕರ್ತ ಅಂತ ಹೇಳಿದ್ರೆ ನಂಗೆ ರವಿ ಬೆಳಗೆರೆ, ನಂಗೆ ತುಂಬಾ ಹುಚ್ಚು. ನಂಗೊಂದು ಆಲ್ಮೋಸ್ಟ್ 2001ನೇ ಇಸ್ವಿಯಿಂದ ರವಿ ಬೆಳಗೆರೆ ಹುಚ್ಚು ಶುರುವಾಗಿತ್ತು. ಅದು ಏನಂದ್ರೆ ಅವ್ರು ಏನು ಬರೆದ್ರು ಅದು ಅಕ್ಷರ ನಾನು ಅದು ನುಂಗುದು, ಅದು ಏನು ತಿನ್ನೋದು ಬಾಕಿ ಇಲ್ಲ. ರವಿ ಬೆಳಗೆರೆ ಬರೆದದ್ದು ಅಂದ್ರೆ ಕೊನೆಗೆ ನಾನು ಹಾಯ್ ಬೆಂಗಳೂರು ಓದ್ ಬಿಟ್ನೆ ಹೊರತು ಅವ್ರು ಬರೆದ ಪುಸ್ತಕಗಳು ಬಾಕಿ ಯಾವುದೂ ಇಲ್ಲ, ಅಕ್ಷರಶಃ ಯಾವುದೂ ಇಲ್ಲ.
ಆ ಹುಚ್ಚು ಹುಟ್ಟಿಸಿದ್ರು ರವಿ ಬೆಳಗೆರೆ. ಹಾಗೆ ಅದೊಂದು ಪತ್ರಕರ್ತನಾಗ್ಬೇಕು ಅದೆಲ್ಲ ಇತ್ತು. ಹಾಗೆ ನನ್ನೊಬ್ಬ ಮಿತ್ರ ಇದ್ರು ಮಂಗಳೂರಲ್ಲಿ, ಪ್ರಕಾಶ್ ಪಾಂಡೇಶ್ವರ್ ಅಂತ ಹೇಳಿ. ಅವ್ರದಲ್ಲಿ ಪತ್ರಿಕೆ ಇದೆ ಜಯಕಿರಣ ಅಂತ ಹೇಳಿ. ಸೊ ಅಲ್ಲಿ ಅವರ ಪತ್ರಿಕೆಯಲ್ಲಿ ನಾನು ಬರೀತಾ ಇದ್ದೆ, ಕೆಲಸ ರಿಪೋರ್ಟರ್ ಆಗಿದ್ದೆ, ಅಂಕಣ ಬರೀತಾ ಇದ್ದೆ, ರಸಲಾಸೆ ಅಂತ ಒಂದು ಅಂಕಣಕಾರಣ ಆಗಿದ್ದೆ. ಅದೆಲ್ಲ ಆಯ್ತು. ಮತ್ತೆ ಕೊನೆಗೆ ಆ ಟೈಮಲ್ಲಿ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಒಂದು ಸಿನಿಮಾ ಮಾಡಿದ್ರು, ಒರಿಯರ್ ದೊರೆ ಅಸಲ್ ಅಂತ ಹೇಳಿ. ಅಂದ್ರೆ ಆಲ್ಮೋಸ್ಟ್ ತುಳು ಚಿತ್ರರಂಗ ಅದು ಕಂಪ್ಲೀಟ್ ಪತನ. ಅಲ್ಲಿ ಏನಾಯ್ತು, ಒಂದು ಕಾಲದಲ್ಲಿ ಇತ್ತು ಕೋಟಿ ಚೆನ್ನೈ ಅಂತದೆಲ್ಲ, ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ಆಗಿದ್ದದ್ದು. ಆ ನಂತರ ತುಳು ಚಿತ್ರರಂಗವೇ ಇಲ್ಲ ಅನ್ನೋ ಹೊತ್ತಿಗೆ ಅದನ್ನ ಪುನಃ ಜೀವ ಮಾಡಿದ್ದು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರದೊಂದು ಒರಿಯರ್ ದೊರೆ ಅಸಲ್ ಅಂತ ಒಂದು ಪಿಕ್ಚರ್ ಬಂತು. ಅವರು ಅದು ನಾಟಕದ್ದು ಆಲ್ಮೋಸ್ಟ್ 1,000 ಪ್ರದರ್ಶನಗಳು ಮಾಡಿದ ನಾಟಕವನ್ನ ಅವರು ಸಿನಿಮಾ ಮಾಡಿದ್ರು. ಅದು ದೊಡ್ಡ ಸೆನ್ಸೇಷನ್ ಆಗೋಯ್ತು. ಅಂದ್ರೆ ಎಲ್ಲ ಸಿನಿಮಾ ಅಂದ್ರೆ ಎಲ್ಲ ತುಳು ಸಿನಿಮಾ ಮರೆತು ಹೋದವರೆಲ್ಲ ಎದ್ದು ಕುತ್ಕೊಂಡ್ರು, ತುಳು ಸಿನಿಮಾ ಕೂಡ ಜೀವಂತ ಇದೆಯಾ ಅನ್ನೋ ಲೆವೆಲ್ಗೆ. ಆ ಹೊತ್ತಿಗೆ ನಾನು ಪ್ರಕಾಶ್ ಪಾಂಡೇಶ್ವರಲ್ಲಿ ನಾವು ಭಯಂಕರ ಗಳಸ ಕಂಠಸ್ಯ ಇದ್ದವರು ನಾವು 2009 ಅಲ್ಲ 8-9 ಅಲ್ಲೆಲ್ಲ. ಸೊ ನಮಗೊಂದು ನಾವು ಪಿಕ್ಚರ್ ಮಾಡುವ ಅಂತೇಳಿ, ನಾನು ಅವರು ಯಾವಾಗಲೂ ಒಟ್ಟಿಗೆ ತಿರುಗುವವರು, ನಾವು ಅವಾಗ ಪಿಕ್ಚರ್ ಮಾಡುವ ಅಂತೇಳಿ. ಹಾಗೆ ಚಾಲಿ ಪೋಲಿಲು ಸೃಷ್ಟಿಯಾಗಿದೆ. ಅವರು ಪ್ರೊಡ್ಯೂಸ್ ಮಾಡಿದ್ರು ಪ್ರಕಾಶ್ ಪಾಂಡೇಶ್ವರ್. ನಾನು ಅದು ಕಥೆ, ಚಿತ್ರ, ಸಂಭಾಷಣೆ, ನಿರ್ದೇಶನ ಎಲ್ಲ ನಾನು ಮಾಡಿದೆ. ಅದು ಆವಾಗಲೂ ಅಷ್ಟೇ ನಮ್ಗೆ ಈ ಲೆವೆಲ್ಗೆ ಅದು ಹಿಟ್ ಆಗ್ತದೆ, ಅಲ್ಲಿ ಡಿಫರೆಂಟ್ ಆಗಿ ಕೊಡ್ತೇವೆ ಅಂತ ಪಕ್ಕ ನಮ್ಗೆ ಗೊತ್ತಿತ್ತು ನಮಗೆ. ಬಟ್ ಅದು ನಾವು ಅಂದುಕೊಂಡದಕ್ಕಿಂತ ವೇಗವಾಗಿ ಓಡ್ತು ವರ್ಷ ಕಳೆಯಿತು ಮತ್ತು ಓಡ್ತು. ಸೊ 73 ವಾರಗಳ ಕಾಲ ಓಡ್ತು, ಅಂದ್ರೆ 1.5 ವರ್ಷ, 511 ದಿನಗಳು ಟು ಬಿ ಪ್ರಿಸೈಸ್, PVR ಅಲ್ಲಿ ಮಂಗಳೂರಲ್ಲಿ. ಆಗ PVR ಮಂಗಳೂರಲ್ಲಿ ಹೊಸತಾಗಿದ್ದ ಅವಾಗ. ಉಳಿದಿತ್ತು ಭಾರತ್ ಸಿನಿಮಾಸ್ ಮತ್ತು ಸಿನಿಪೊಲೀಸ್ ಎಲ್ಲ ಬಂದಿತ್ತು ಅವಾಗ. ಹಾಗೆ ಇದು PVR ಅಲ್ಲಿ ಓಡಿದಂದ್ರೆ ಓಡಿದೆ 511 ದಿನಗಳ ಕಾಲ ಓಡಿ. ಅದು ಆವಾಗ ದಾಖಲೆ ಸೃಷ್ಟಿಯಾಗಿತ್ತು. ತಾರಾ ಬಳಗ ಅಲ್ಲಿ ನಮ್ಮ ಅಲ್ಲಿ ಸ್ಟಾರ್ಸ್ ಗಳಂತ, ಈಗ ತುಳು ಚಿತ್ರರಂಗದ ಒಂದು ಸ್ಟಾರ್ಸ್ ಗಳಂತ ಇದ್ದಾರೆ. ಈಗ ನಮ್ಮ ದೇವದಾಸ್ ಕಾಪಿಕಾಡ್, ನವೀನ್ ಡಿ ಪಾಟೀಲ್, ಭೋಜರಾಜ್ ಮಂಜೂರು, ಅರವಿಂದ್ ಬೋಳಾರ್ ಅವರು ಮುಖ್ಯ ಭೂಮಿಕೆಯಲ್ಲಿ. ಆವಾಗ ಅರವಿಂದ್ ಬೋಳಾರ್ ಎಲ್ಲ ಅಷ್ಟು ಫೇಮಸ್ ಆಗಿರ್ಲಿಲ್ಲ. ಸೊ ಆ ಟೈಮಲ್ಲಿ ಇವರೇ 4 ಮಂದಿ ಪ್ರಮುಖ. ಯಾಕೆಂದ್ರೆ ಅಲ್ಲಿ ಓಡುವ ಕುದುರೆಗಳು ಆವತ್ತಿಗೂ ಇವರೇ, ಇವತ್ತಿಗೂ ಇವರೇ. ಅದು ಏನು, ಅದು ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ ಅಲ್ಲ, ಅದು ಆಕ್ಚುಲಿ ದುರ್ದೈವ. ಅಂದ್ರೆ ಇನ್ನೊಬ್ಬ ಬರ್ಲಿಲ್ಲ ಅನ್ನೋದು ಅದು ಬಾರಿ ಇದು. ಇವತ್ತಿಗೂ ಅವರೇ ಓಡುವ ಕುದುರೆಗಳು ಅಂತ ಅನ್ನೋದು ಸ್ವಲ್ಪ ಬೇಸರದ ವಿಷಯ. ಅಂದ್ರೆ ಅವರಿಗೋಸ್ಕರ ಬೇಸರ ಅಲ್ಲ, ಅವರಿಗೋಸ್ಕರ ನಾನು ಎಲ್ಲ 4 ಮಂದಿನೂ ನನ್ನ ಆತ್ಮೀಯ ಸ್ನೇಹಿತರು. ಅವರಿಗೆ ಬರಬೇಕಾಗಿತ್ತು. ಹೌದು, ಪ್ರತಿಭೆಗಳು ಇಷ್ಟೊತ್ತಿಗೆ, ಅದಂದ್ರೆ ಒಂದು ಇಡೀ ಚಿತ್ರರಂಗದ ಸೋಲಲ್ವ ಅದು. ಇಷ್ಟೊತ್ತಿಗೆ ಅವರನ್ನು ಮೀರಿಸೋರು ಯಾರಾದ್ರೂ ಬರ್ಬೇಕಿತ್ತು ಇಷ್ಟೊತ್ತಿಗೆ. ಅವರಿಗೋಗಿ ಐ ಆಮ್ ಹ್ಯಾಪಿ ಫಾರ್ ದೆಮ್. ಬಟ್ ಉಳಿದವ್ರು ಬರ್ಲಿಲ್ಲ ಅನ್ನೋದು ಒಂದು ಬೇಸರದ ವಿಷಯ ಅಲ್ಲಿ. ಬಟ್ ಆ ಟೈಮಿಗೆ ಅವರು ಸ್ಟಾರ್ ಆಗಿದ್ರು. ಆ ಟೈಮ್ಗೆ ಸ್ಟಾರ್ ಅಂತ ಹೇಳಿದ್ರೆ ಅಲ್ಲಿ ಅವರನ್ನು ಒಂದು ವೇಳೆ ಜನರನ್ನ ಥಿಯೇಟ್ರಿಗೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಒಂದು ನೋನ್ ಪರ್ಸನ್ ಅಂತ ಬೇಕಲ್ಲ. ಈ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ. ಅವರ ಪಿಕ್ಚರ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಏನು ಫ್ಯಾನ್ ಬಳಗ ಇದೆ, ಬಂದು ನೋಡ್ತಾರೆ. ಅಲ್ಲಿ ಅಂತ ಇದೇ ಇಲ್ಲ. ಮತ್ತೆ ಮಂಗಳೂರಲ್ಲಿ ಇಲ್ಲಾಂದ್ರೆ ಫ್ಯಾನ್ ಸಂಸ್ಕೃತಿ ಅನ್ನೋದಿಲ್ಲ, ಅದು ನಿಮ್ಗೆ ಗೊತ್ತಿದೆ ಅನ್ಕೊಳ್ತೇನೆ. ಅಷ್ಟು ಜನರನ್ನ ಹೆಂಗೆ ಸೇರಿಸಿದ್ದು ಅಂತ, 4 ಜನ ಸೇರಿಸಿದ್ದು ಅಂತ ಹೇಳಿದ್ರೆ, ಈ ಪ್ರಕಾಶ್ ಮಂಡೇಶ್ವರಿ ಜಯಕಿರಣ ಪತ್ರಿಕೆ ನಡೆಸ್ತಿರಲ್ಲ, ನಾನು ಅಲ್ಲಿ ಅವರೊಟ್ಟಿಗಿದ್ದೆ. ಅಲ್ಲಿ ನಮ್ಮ ಜಗನ್ನಾಥ ಶೆಟ್ಟಿ ಬಾಳ ಅಂತ ಒಬ್ರು ಇದ್ದಾರೆ ಪತ್ರಕರ್ತರು, ಅವರು ಬಾರಿ ಫೇಮಸ್ ಪತ್ರಕರ್ತರಲ್ಲಿ. ಅವರು ಏನು ಅಂತ ಹೇಳಿದ್ರೆ, ಅವರು ಸ್ವಲ್ಪ ಏನು ಸೋಷಲೈಸ್ ಜಾಸ್ತಿ ಅವರು. ಹಾಗಾಗಿ ಅವರಿಗೆ ಇವರೆಲ್ಲ ಒಟ್ಟಿಗಿದ್ದವ್ರೆ. ಸೊ ಅವ್ರನ್ನೆಲ್ಲ ಹಿಡಿದು ಒಂದು 60 ಮಂದಿ ಕಲಾವಿದರನ್ನ, ಮೇಜರ್ ಒಟ್ಟಿಗೆ ಕಲಾವಿದರು 100 ಜಾಸ್ತಿ ಆಗಿದ್ದಾರೆ, ಎಲ್ಲರನ್ನ ಒಟ್ಟಿಗೆ ಸೇರಿಸುವ ಕೆಲಸ ಈ ಜಗನ್ನಾಥ ಶೆಟ್ಟಿ ಬಾಳಗೆ ಕೊಟ್ಟು ಬಿಟ್ಟಿರೋದು ನಾವು. ಅವರು ನನ್ನ ಸ್ನೇಹಿತರೆ, ಅವರು ಅಲ್ಲಿ ದೊಡ್ಡ ಪತ್ರಕರ್ತರು ಅವರು. ಸೊ ಇದೆಲ್ಲ ಕೆಲಸ ಅವರದ್ದು. ಈಗಲೂ ಆಲ್ಮೋಸ್ಟ್ 99% ತುಳು ಚಲನಚಿತ್ರಗಳಿಗೆ ಅವರೇ PRO, ಪರ್ಮನೆಂಟ್ PRO ಜಗನ್ನಾಥ ಶೆಟ್ಟಿ ಬಾಳಾರೆ. ಸೊ ಅವರು ಆಗ ನಮ್ಮ ಸಂಸ್ಥೆಯಲ್ಲಿ ಇದ್ದವರು, ಜಯಕಿರಣದಲ್ಲೇ ಇದ್ದವರು ಅವರು. ಸೊ ನಮ್ಗೆ ಸುಲಭ ಆಯ್ತು, ಅವರಿಗೆ ಕೊಟ್ಟು ಬಿಟ್ಟು ಅವ್ರ ಎಲ್ಲರನ್ನ ಇಂಥ ಇದಕ್ಕೆ ಇವರು ಬೇಕು ಅಂತ ಹೇಳಿ ಅವ್ರು ಕರ್ಕೊಂಬಂದು ಕೊಡೋರು ನಮ್ಗೆ. പക്ഷെ ಈಗಲೂ ಒಂದು ಕೋಆರ್ಡಿನೇಟರ್ ಅನ್ನೋ ಕೆಪಾಸಿಟಿಯಲ್ಲಿ ಈಗ ಒಬ್ಬ ಹೊಸ ಹುಡುಗ ಬಂದಿದೆ, ಸೂರಜ್ ಮಂಗಳೂರು ಅಂತ ಹೇಳಿ. ಇವರು ಕೋಆರ್ಡಿನೇಷನ್ಗೆ ಈಸ್ ಅ ಗುಡ್ ಗೈ. ಸೊ ಹಾಗಾಗಿದೆ ಅಲ್ಲಿವರೆಗೆ. ಹಾಗಾಗಿ ನಮ್ಗೆ ಅದು ಸುಲಭ ಆಯ್ತು ಈ ಕಲಾವಿದರನ್ನೆಲ್ಲ ಒಟ್ಟಿಗೆ ಹಾಕ್ಲಿಕ್ಕೆ. ಯಾಕೆಂದ್ರೆ ಅದು ಆಗೋ ಚಾಲಿಪುಲ್ ಆಗೋ ಹೊತ್ತಿಗೆ ನಂಗೆ ಆ ದೊಡ್ಡ ಕಲಾವಿದರು ಅವ್ರದ್ದು ಯಾರ್ದು ನಂಗೆ ವ್ಯಕ್ತಿಗತ ಪರಿಚಯವೇ ಇಲ್ಲ. ಅದರ ನಂತರ ಈಗ 4 ಪಾತ್ರ ಆ ಸಿನಿಮಾದಲ್ಲಿ, ಅದರ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮತ್ತೆ ಲಿರಿಕ್ಸ್. ಒಂದು ಹಾಡಿಗೆ 2 ಹಾಡಿಗೆ ನಾನು ಲಿರಿಕ್ಸ್, ಅದಷ್ಟು ನಂದು. ಹೌದೌದು, ಚಾಲಿಪೋಲಿಲು ಎಲ್ಲ ಅಷ್ಟು ನಿರ್ಮಾಣ ಪ್ರೊಡ್ಯೂಸರ್ ಒಬ್ಬ ವೀರೇಂದ್ರ ಶೆಟ್ಟಿ ಕೆಲಸ ಮಾಡಿದ. ಹೌದೌದು, ಅದು 511 ದಿವಸ ಓಡಿದೆ ಅಂದ್ರೆ ಸಣ್ಣ ಮಾತಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದು ಗರ್ವನೇ ಇಲ್ಲ ನಿಮ್ಮಲ್ಲಿ.
ಅಲ್ಲ, ಅದು ಗರ್ವ ಪಟ್ಟುಕೊಂಡು ಏನು ಮಾಡುದು ಅಂದ್ರೆ, ನನಗೆ ಒಂದು ಒಂದು ಏನು ಹೇಳ್ತಾರೆ ಸಿದ್ಧಾಂತದಲ್ಲಿದ್ದೇನೆ, ಹಾಗೆ ಹೋದದ್ದು ಹೋಯ್ತು, ಮತ್ತೆ ಅದೇ ಗತವೈಭವವನ್ನ ನಾವು ಜಗಿದುಕೊಂಡು ಕುಳಿತುಕೊಳ್ಳೋದ್ರಲ್ಲಿ ನೋ ಪಾಯಿಂಟ್. ಲಾಭ ಏನಾದ್ರು ಇರುದಿದ್ರೆ ಮುಂದೆ ಏನು ಅನ್ನೋದು ಪ್ರಶ್ನೆ. ನಾನು ಅದನ್ನ ಮುಂದೆ ಅಂತ ಮುಂದೇನು ಚಾಲಿಪೋಲಿ ನಂತರ ನಾನು ಆಕ್ಚುಲಿ ಇಲ್ಲಿಗೆ ಬಂದೆ, ಇಲ್ಲಿ ಬೆಂಗಳೂರಿಗೆ ಬಂದೆ. ನಮ್ಮ PVR ಹೇಮಂತ್ ಎಲ್ಲ ಇದ್ರು, ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಎಲ್ಲ, ನಾನೊಂದು ಕತೆ ಬರೆದಿದ್ದೆ ನಾನು, ಮಹಾರಥಿ ಅಂತೇಳಿ ಕತೆ. ಹಾಗೆ ಯಾರಿಗಾಗಿ? ಅದು ಯಾರಾದ್ರೂ ದೊಡ್ಡ ಸ್ಟಾರ್ ಬೇಕು ಅಂತೇಳಿ, ಯಾವ ದೊಡ್ಡ ಸ್ಟಾರ್ ಮಾಡುವ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸರ್ಟನ್ ಸೆಟ್ ಆಫ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಸಣ್ಣವರಿಗೆ ಮಾಡೋರು. ಈ ಜಯಣ್ಣ ಅಂತವರೆಲ್ಲ ಈ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಮಾಡ್ಬೇಕಿದೆ. ಹಾಗೆ ನಾನು ಬೆಂಗಳೂರಿಗೆ 2016ರಲ್ಲಿ ಕಾಲಿಟ್ಟಾಗಿನಿಂದ ನನ್ನನ್ನು ಇಲ್ಲಿ ನನ್ನೊಂದು ಗಟ್ಟಿಯಾಗಿ ನಂಗೆ ಒಂದು ಸಲಹೆ, ಇದು ನನ್ನ ಸಲಹೆ ಇದ್ದು ಅಂತ ಹೇಳಿದ್ರೆ ಜಯಣ್ಣ ಪ್ರೊಡ್ಯೂಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ನಾನೊಬ್ಬ ಒಂದು ಹಿಟ್ ಸಿನಿಮಾದ ನಿರ್ದೇಶಕ ಆ ಹೊತ್ತಿಗೆ, ಅಂತವನನ್ನು ಅವರು ಅಷ್ಟು ನನ್ನನ್ನು ಸಪೋರ್ಟ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಬಟ್ ಜಯಣ್ಣ ಆ ಹೊತ್ತಿಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಆ ಕಥೆಯನ್ನ ಅಪ್ಪು ಸರ್ಗೆ ಮಾಡುವ ಅಂತೇಳಿ, ಯಾಕೆಂದ್ರೆ ಅವ್ರ ಅಪ್ಪು ಸರ್ದು ಕಾಲ್ ಶೀಟ್ ಇತ್ತಾಗ ಅವ್ರ ಹತ್ರ, ಪುನೀತ್ ರಾಜ್ಕುಮಾರ್ ಇದ್ದು ಕಾಲ್ ಶೀಟ್ ಇತ್ತು, ಜಯಣ್ಣ ಅವ್ರ ಹತ್ರ ಇತ್ತು. ಹಾಗೆ ಆ ಹೊತ್ತಿಗೆ ಅದು ದೊಡ್ಡ ಮನೆ ಹುಡುಗ ಅಂತ ಒಂದು ಸಿನಿಮಾ ಬಂದಿತ್ತು, ಸೂರ್ಯ ಅವರು ಡೈರೆಕ್ಟರ್ ಆಗಿದ್ರು ಅದಕ್ಕೆ. ಅದು ಆದ ಹೊತ್ತದು, ಅದು ಆಗಿರೋ ಹೊತ್ತು. ನೆಕ್ಸ್ಟ್ ಕಾಲ್ ಶೀಟ್ ಇವರಿಗಿತ್ತು. ಹಾಗೆ ಅವರಿಗೆ ಹೇಳುವ, ಹಾಗಾಗಿ ನಾವು ಅಪ್ಪು ಸರಿಗೆಲ್ಲ ಹೇಳಿ, ಹೌದೌದು, ಅಪ್ಪು ಸರಿಗೆಲ್ಲ ಹೇಳಿ ಅದು ಕತೆ ಎಲ್ಲ ಮಾಡುದು ಅಂತ ಆಯ್ತು. ನೆಕ್ಸ್ಟ್ ಸ್ಲಾಟ್ಗೆ ನಾವು ಮಾಡುದು ಅಂತ ಆಯ್ತು. ಈಗ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅಂತ ಆಯ್ತು, ಅವ್ರ ಜೊತೆ ಮಾತುಕತೆ ಎಲ್ಲ ಆಯ್ತು. ಯಾಕಂದ್ರೆ ಆಗ ಜಯಣ್ಣ ಅವರ ಬ್ಯಾನರ್ಗೆಲ್ಲ ಆಲ್ಮೋಸ್ಟ್ ಹರಿಕೃಷ್ಣ ಅವರು ಪರ್ಮನೆಂಟ್ ಅಂತ ಇತ್ತು. ಹರಿಕೃಷ್ಣ ಅವ್ರ ಜೊತೆ ಎಲ್ಲ ಮಾತುಕತೆ ಆಯ್ತು, ಅದೆಲ್ಲ ಆಗಿತ್ತು. ಪಾಪ ಜಯಣ್ಣ ತುಂಬಾ ಸಪೋರ್ಟ್ ಮಾಡಿದ್ರು. ಬೇರೆ ಕೆಲವಾರು ಕಾರಣಗಳಿಗಾಗಿ ನಮ್ಗೆ ಅದನ್ನ ಹೇಳ್ತಾರಲ್ಲ, ಅದು ನನ್ಗೆ ಒಂದು ವೇಳೆ ಆಗಿದ್ದಿದ್ರೆ ಅದು ನನ್ನ ಕನಸಿನ ಜೀವನ. ಒಂದು ತುಳು ಸಿನಿಮಾ ಮಾಡಿದ್ದು, ಅದು ಕೂಡ ನಾನು ಮಾಡ್ತೇನಂತ, ನಾನು ಪತ್ರಕರ್ತನಾಗಿದ್ದೆ, ನಾನು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಂತ ಅಂದ್ರೆ ಇದರಲ್ಲಿ ಇರ್ಲಿಲ್ಲ. ಮಾತಲ್ಲಿ ನಾನು ಪ್ರಕಾಶ್ ಮಂಡೇಶ್ವರ ವಿಜಯಣ್ಣ ಮಾಡಿದ ಸಿನಿಮಾ ಇಟ್ಟಾಯ್ತಲ್ಲ ಹೇಳಿದ್ರೆ ನಾವೊಂದು ಮಾಡುವ ಅಂತ ಹೇಳಿ ಮಾಡಿದಂತ ಸಿನಿಮಾ. ಸೊ ಅಂತದ್ರಲ್ಲಿ ನಾನು 2ನೇ ಸಿನಿಮಾವೇ ಬಂದು ಅಪ್ಪು ಸರಿಗೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಜಯಣ್ಣ ಪ್ರೊಡ್ಯೂಸರ್. ಹೌದಂದ್ರೆ ಸಾಧಾರಣ ಅಂದ್ರೆ ಸ್ವಲ್ಪ ವೀಕ್ ಮೈಂಡೆಡ್ ಆಗಿದ್ರೆ ಮೂರ್ಛೆ ಹೋಗೋ ಪರಿಸ್ಥಿತಿ ಆಗ. ಹೌದು, ನಂಗೆ ಜಯಣ್ಣ ಕರ್ಕೊಂಡು ಹೋಗೋರು ನನ್ನನ್ನು ಮತ್ತೆ ಹೇಮಂತನ ಕರ್ಕೊಂಡು ಪುನೀತ್ ಸರ್ ಮನೆಗೆ ಹೋಗೋರು. ಅಲ್ಲಿ ಹೋಗಿ ಅಲ್ಲಿ ಅವ್ರದ್ದು ಮ್ಯಾನೇಜರ್ ಇದ್ರು NS ರಾಜ್ಕುಮಾರ್ ಎಲ್ಲ, ಅವ್ರನ್ನ ಕತೆ ಹೇಳುವಾಗೆಲ್ಲ ಅವ್ರು ಕುತ್ಕೊಳ್ಳೋರು. ಹಾಗೆ ಜಯಣ್ಣನ ಕುತ್ಕೊಳ್ಳೋರು, ನಾವೆಲ್ಲ ಕುತ್ಕೊಂಡು ಅದೆಲ್ಲ ಆಯ್ತು. ಅದು ಯಾವಾಗ ಆ ಫಿಲ್ಮ್ ಸ್ಟಾಲ್ ಆಯ್ತು, ಅದು ಮುಂದೆ ಹೋಗುದಿಲ್ಲ ಅಂತ ಆಯ್ತು, ಅದನ್ನು ಹೇಳ್ತಾರಲ್ಲ, ಅದು ಇಲ್ಲಿಗೆ ಅನ್ನ ಬಾಯಿವರೆಗೆ ಬಂದದ್ದು ಬಿಟ್ಟು, ಆವಾಗ್ಲೂ ಅಂದ್ರೆ ಆ ಹೊತ್ತಿಗೆ ನನ್ನನ್ನು ನಾನು ಕಂಡಕ್ಟ್ ಮಾಡಿದ ರೀತಿಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಂದ್ರೆ ಏನಾದ್ರು ಸ್ವಲ್ಪ ಫೇಂಟ್ ಹಾರ್ಟ್ ನಾವನಾಗಿದ್ರೆ ಅವ ಮೂರ್ಛೆ ಹೋಗ್ಬೇಕು, ಇಲ್ಲ ಸುಸೈಡ್ ಮಾಡ್ಬೇಕು. ಅಪ್ಪು ಸರ್ ಅಂದ್ರೆ ಮೂವಿಯನ್ನ ಕೈಯಲ್ಲಿದ್ದದ್ದು ನಾನು ಹೋಯ್ತು ಅಂತ ಹೇಳಿದ್ರೆ, ಜಯಣ್ಣ ಮತ್ತು ಆ ನಂತರನೂ ಪಾಪ ಅವರಿಗೆ ಹೆಂಗೆ ನಿದ್ದೆ ಮಾಡಿದ್ರಿ ಆಮೇಲೆ? ಅದೇ ಹೇಳುದು, ಅಂದ್ರೆ ಆವಾಗ ನನ್ನ ಮಾನಸಿಕ ಸ್ಥೈರ್ಯದ ಬಗ್ಗೆ ನನಗೆ ಒಂದು ಅಹಂಕಾರ, ಗರ್ವ ಇದ್ದದ್ದು. ಹೌದು, ಅಂದ್ರೆ ಗರ್ವ. ಪುನೀತ್ ಸರ್ ಎಲ್ಲ, ನಾನು ಮತ್ತೊಂದು ಒಳ್ಳೆ ಕೆಲಸ ಆವಾಗ ಏನು ಮಾಡಿದೆ ಅಂತ ಹೇಳಿದ್ರೆ ಅದು ನನ್ನ ಮಾನಸಿಕ ಸ್ಥೈರ್ಯ. ಏನಂತ ಹೇಳಿದ್ರೆ, ಇದನ್ನು ಒಬ್ರಿಗೂ ನಾನು ಹೇಳ್ಕೊಂಡು ಹೋಗ್ಲಿಲ್ಲ, ನನ್ನ ಆಪ್ತರಿಗೆ. ಅಪ್ಪು ಸರ್ ಜೊತೆ ಮಾತುಕತೆ ಆಗ್ತಾ ಇದೆ, ಪ್ರಚಾರಕ್ಕೆ ಬರ್ತಿತ್ತು ಅಲ್ವಾ? ಅದು ಯೂಶುವಲ್ ಮೈಂಡ್ ಸೆಟ್ ಹಾಗೆ ಅಲ್ವಾ? ಈಗ ಜಯಣ್ಣ ಅವ್ರ ಜೊತೆ ಮಾತುಕತೆ ಆಗ್ತಿದೆ, ಅಪ್ಪು ಸರ್ ಜೊತೆ ಮಾತುಕತೆ ಆಗ್ತದೆ ಅಂತ ಹೇಳಿ ಎಲ್ಲ ಮೊದಲು ಹೇಳ್ಕೊಂಡ್ ಬರುದು ಖುಷಿ ಅಲ್ಲ, ಹೇಳ್ಕೊಂಡ್ ಬರೋದು ಖುಷಿ ಅಲ್ವಾ? ನಾನು ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಲಿಲ್ಲ ಆ ಕಾಲಕ್ಕೆ. ಜಯಣ್ಣ ಅವ್ರ ಜೊತೆ ನಿತ್ಯ ಮಾತುಕತೆ ಆಗ್ತಿತ್ತು, ಅದನ್ನು ಯಾರಲ್ಲೂ ಹೇಳಲಿಕ್ಕೆ ಹೋಗ್ಲಿಲ್ಲ. ಬಟ್ ನಮ್ಮೊಳಗಡೆ ಇತ್ತು. ಬಟ್ ಯಾವಾಗ ಅದು ಆಗ್ಲಿಲ್ಲ ಅಂತ ಆಯ್ತು, ಅದು ಆಗುದಿಲ್ಲ. ಯಾಕಂದ್ರೆ ಅದೇ ಸ್ಲಾಟಿಗೆ ಮತ್ತೆ ಅಂಜನಿ ಪುತ್ರ ಆಯ್ತು. ಅಂದ್ರೆ ನಾನು ಜಯಣ್ಣ ಅಪ್ಪು ಸರ್ ನಮ್ಮ ಕಾಂಬಿನೇಷನ್ ಆಗ್ಬೇಕಾಗಿರೋದು, ಅದು ಎನ್ ಕುಮಾರ್, ಹರ್ಷ ಮತ್ತು ಅಪ್ಪು ಸರ್ ಕಾಂಬಿನೇಷನ್ ಅಲ್ಲಿ ಇದು ಬಂತು, ಅಂಜನಿ ಪುತ್ರ ಬಂತು. ಅದು ಆ ಕಾಲ್ ಶೀಟ್ ಅದು ಆಕ್ಚುಲಿ. ಆಗಿದ್ದಿದ್ರೆ ಆ ಹೊತ್ತಿಗೆ ನಾನು ಒಂದು ಅಪ್ಪು ಸರ್ ಒಂದು, ಅಂದ್ರೆ ಅದು ದುರ್ದೈವ, ಅದೇ ಹೇಳಿದೆಲ್ಲ, ಅದು ನಿಮ್ಗೆ ಏನಿದೆ. ಹೌದು, ಅದರ ನಿರ್ದೇಶಕ, ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ನಂದಾಗಿರ್ಬೇಕಿತ್ತದು ಆ ಕಾಲ್ ಶೀಟ್. ಪಾಪ ಜಯಣ್ಣ ತುಂಬಾ ಹೆಣಗಾಡಿದ್ರು. ಬಟ್ ಅದು ಹೇಳಿದೆಲ್ಲ, ಅದು ನಿಮ್ಗೆ ಏನಿದೆ ಅದೇ ಆಗೋದು. ಅದಾಗಿ ಯೋಗ ಮತ್ತು ಯೋಗ್ಯತೆ ಕರೆಕ್ಟ್, ಅದು ಎರಡರ ಸಂಯೋಗ ಆದ್ರೆ ಮಾತ್ರ ಆಗೋದು, ಅಚೀವ್ಮೆಂಟ್ ಆಗುತ್ತೆ. ಈಗ ಅಪ್ಪು ಸರ್ ಹೋಗ್ಬಿಟ್ರು, ಈಗ ನಾನು ಬೇಕು ಅಂತ ಹೇಳಿದ್ರು ಮುಂದೆ ನಾನೇನಾದ್ರೂ ಒಂದು ಯಶಸ್ವಿಯಾಗಿ, ಆ ಸಾಧ್ಯತೆ ಇಲ್ಲವೇ ಇಲ್ಲ, ಅದು ಹೊರಟೋಯ್ತಲ್ಲ ಅದು. ಹಾಗೆ ಆ ದುಃಖ ಇದೆ. ಹಾಗಾಗಿ ಕತೆ ಮೇಲೆ ಇನ್ನೂ ಭರವಸೆ ಇದೆ. ಕತೆ ಮೇಲೆ ಅಲ್ಲ, ಆ ಕತೆನ ಈಗ ಅದನ್ನ ಯಾವತ್ತು ಬೇಕಾದ್ರೂ ಮಾಡ್ಬೋದು, ಅದು ಯಾವತ್ತು ಬೇಕಾದ್ರೂ ಮಾಡ್ಬೋದು. ಅದು
ಈಗಲೂ ಅಂದ್ರೆ ಜಯಣ್ಣ ಅವರ ಏನು ಅವರ ಹಿಡಿತದಲ್ಲಿ ಇದೆ ಅವರು ಅದು ನಾ ಮಾಡ್ತೇನೆ ಅಂತ ಹೇಳಿ ಅದನ್ನ ಹಾಗೆ ಬಿಟ್ಟಿದ್ದೇವೆ ನಾವು ಇವಾಗ. ಅದು ಹಾಗೆ ಸುಮಾರು ವರ್ಷಗಳು ಕಳೆದು ಇವಾಗ ಇದು 2016-17 ಇದೆಲ್ಲ ಆಗ್ತಾ ಇತ್ತು. ಈಗ ಆಲ್ಮೋಸ್ಟ್ ಒಂದು 8-9 ವರ್ಷಗಳೇ ಕಳೆದು ಇದೆಲ್ಲ ಹಾಗೆ. ಬಟ್ ಜಯಣ್ಣ ಆ ನಂತರ ಕೂಡ ಆ ಕತೆ ಆ ನಂತರ ನಾವು ನಮ್ಮ ಮುರಳಿ ಅವರ ಹತ್ರ ಕಳಿಸಿದ್ರು. ಯಾಕೆಂದ್ರೆ ಮುರಳಿ ಅವ್ರದ್ದು ಒಂದು ಕಾಲ್ ಶೀಟ್ ಇತ್ತು ಇವ್ರ ಹತ್ರ ಆ ಹೊತ್ತಿಗೆ. ಅಂದ್ರೆ ಮಫ್ತಿ ಮತ್ತು ಅದು 2 ಕಾಲ್ ಶೀಟ್ ಇತ್ತು ಅವರ ಹತ್ರ. ಆಗ ಮಫ್ತಿ ಆಗಿತ್ತು, ಮಫ್ತಿ ಎಲ್ಲ ಸಕ್ಸಸ್ ಆಗಿತ್ತು. ಹಾಗೆ ಮುರಳಿ ಅವರಿಗೆ ಅದು ಕಥೆ ನರೇಟ್ ಮಾಡಿದ್ದು ಅದೇ ಸೇಮ್ ಪುನೀಸರಿದ್ದು ಮಹಾರಾಜ ಯಾವಾಗ ಪುನೀಸರಿದ್ದು ಆಗ್ಲಿಲ್ಲ ಅಂತ ಆಯ್ತು, ಅದು ಅದೇ ಕಥೆ ಜಯಣ್ಣ ಸರಿ ಹಾಗಾದ್ರೆ ಮುರಳಿ ಅವ್ರ ಜೊತೆ. ಯಾಕಂದ್ರೆ ಅವ್ರದ್ದು ಮುರಳಿ ಅವ್ರದ್ದು ಕಾಲ್ ಶೀಟ್ ಅವರ ಹತ್ರ ಇತ್ತು. ಹಾಗೆ ಅಲ್ಲಿ ಹೋದು. ಅಲ್ಲಿ ಅವ್ರದ್ದು ಆಲ್ಮೋಸ್ಟ್ ಒಂದು ಸಂಜೆ ಮುರಳಿ ಅವರ ಮನೆಯಲ್ಲಿ ಒಂದು 3 ಗಂಟೆಗೆ ಕುಳಿತವರು ನಾವು ಸಂಜೆ. ನಾನು ನಮ್ಮ PVR ಇದ್ದು ಹೆಡ್ ಹೇಮಂತ್ ಇದ್ರು ಪ್ರೋಗ್ರಾಮಿಂಗ್ ಹೆಡ್, ಅವರು ಮತ್ತೆ ಮುರಳಿ ಸರ್, ನಾವು ಒಂದು 3 ಗಂಟೆ ಕುಳಿತವರು. ರಾತ್ರಿ 11 ಗಂಟೆವರೆಗೆ ಅದರ ನರೇಷನ್, ಒಂದು 2.5 ಗಂಟೆ ಮೂವಿಗೆ ನಾವು 8 ಗಂಟೆ. ಅವರು ಎಷ್ಟು ಹ್ಯಾಪಿ ಆಗಿದ್ರು ಅಂತ ಹೇಳಿದ್ರೆ ಆಗ ಮುರಳಿ ಸರ್ ಎಲ್ಲ ಅಂದ್ರೆ ಎದ್ದುಕೊಂಡು ಬಂದೆಲ್ಲ ನನ್ನ ತಬ್ಕೊಂಡಿದ್ರು. ಅಂದ್ರೆ ಇಂಥ ಕತೆ ಅದು ಮಾಡಿ ಐ ಆಮ್ 100% ಓಕೆ. ಯಾಕಂದ್ರೆ ಕಾಲ್ ಶೀಟ್ ಇದೆ, ಜಯಣ್ಣ ಅವ್ರದ್ದು ಇದೆ, ಇದೆಲ್ಲ ಆಗಿತ್ತು. ಮತ್ತೆ ಅಲ್ಲಿ ಮುರಳಿ ಸರ್ ಕೇಳಿದ ತಾಳ್ಮೆ ಎಲ್ಲ ಇದೆಯಲ್ಲ, ಅವರು ಅಂದ್ರೆ ಮಕ್ಕಳು ಕೇಳ್ತಾರಲ್ಲ, ಒಂದು ಫುಲ್ ಮಕ್ಕಳಿಗೆ ಕತೆ ಹೇಳಿದ್ರೆ ಹೆಂಗೆ ಕೇಳ್ತಾರೆ ಹಾಗೆ ಈ ಸೋ ಇಂಪ್ರೆಸ್ಡ್. ಹಾಗೆ ಹಗ್ಗೆಲ್ಲ ಮಾಡಿದಾದ ಕೂಡಲೇ ಎಲ್ಲ ನಂಗೂ ಅವರ ತುಂಬಾ ಅಪ್ಯಾಯಮಾನ ಆಯ್ತು ನಂಗೆ. ಅದಾಯ್ತು ಅಂತ ಆಯ್ತು. ಬಟ್ ಅದರಲ್ಲಿ ಒಂದು ಕ್ಯಾಚ್ ಏನು ಅಂತ ಹೇಳಿದ್ರೆ, ಅದು ಆ ಕಥೆಯನ್ನ ಮುರಳಿ ಅವರು ಮಾಡಬೇಕಿದ್ರೆ ಅದಕ್ಕೆ ಪ್ರಶಾಂತ್ ನೀಲ್ ಅವರ ಒಪ್ಪಿಗೆ ಬೇಕು ಅಂತ ಒಂದು ಬಂತು. ಅದೆಂತ ಯಾಕಂತ ಹೇಳಿದ್ರೆ ಅದು ಅವರು ಬಾವ ಬಾಮ ಇದ್ದ ಅವರಿಬ್ರು. ಸೊ ಇವರ ಕಥೆಯನ್ನ ಅವರು ಅಪ್ರೂವ್ ಮಾಡಿದ ನಂತರ ಆಗ ಪರಿಸ್ಥಿತಿ ಹಾಗಿತ್ತು. ಆ ಪರಿಸ್ಥಿತಿ ಆಗಿತ್ತು. ಈಗ ಹೇಗಿದೆಯೋ ಗೊತ್ತಿಲ್ಲ ನನಗೆ, ಬಟ್ ಆಗ ಆಗಿತ್ತು. ಸೊ ಜಯಣ್ಣ ಹೇಳಿದ್ರು, ಏನಾಗೋದಿಲ್ಲ ಶೆಟ್ರ, ನೀವು ಅವರ ಹತ್ರ ಒಂದು ಮಾತು ಹೇಳುದಷ್ಟೇ. ಪ್ರಶಾಂತ್ ನೀಲ್ KGF ಹೌದು. ಜಯಣ್ಣ ಹೇಳಿದ್ರು, ಏನಾಗೋದಿಲ್ಲ ಶೆಟ್ರ, ಅದು ಅವರದೊಂದು ಕತೆ ಇವ್ರಿಗೆ ಇಷ್ಟ ಆಗಿದೆ, ಅವ್ರಿಗೊಂದು ಕತೆ ಹೇಳಿಬಿಡಿ ಅಷ್ಟೇ, ನಂಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ನೀವು ಹೋಗಿ ಅಷ್ಟೇ ಹೇಳಿಬಿಡಿ ಅಂತ ಅಂದ್ರು. ಸೊ ಹೋದೆ. ಆಗ್ಲೂ ಹೇಮಂತ್ ಜೊತೆ ನಾನು ಕರ್ಕೊಂಡು ಹೋದೆ. ಆವಾಗ KGF ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕಷ್ಟೇ, KGF 1 ಹಾಗೆ. ಅವರು ಸಂಜಯ ನಗರದಲ್ಲೆಲ್ಲ ಒಂದು ಅವರು ಆಫೀಸ್ ಎಲ್ಲ ಮಾಡ್ಕೊಂಡಿದ್ರು ಹುಡುಗರೆಲ್ಲ. ಹಾಗೆ ಅಲ್ಲಿ ಹೌದು ಪ್ರಶಾಂತ್ ನೀಲ್ ಅವ್ರ ಹತ್ರ. ಬಟ್ ಪ್ರಶಾಂತ್ ನೀಲ್ ಅವರಿಗೆ ನರೇಟಿವ್ ಒಂದೇ ದಿನ ಮುಂಚೆ ನಾನು ಮುರಳಿ ಅವರಿಗೆ ನಾನು ಹೇಗೆ ಆಲ್ಮೋಸ್ಟ್ 8 ಗಂಟೆ ಮಾಡಿದೆ, ಇಲ್ಲಿ ನಂಗೆ ಆ ಕಂಫರ್ಟೇಬಲ್ ನಂಗೆ ಆಗ್ಲೇ ಇಲ್ಲ. ನಂಗೆ ಅಲ್ಲ, ಯಾರಿಗೆ ಹೇಳಿದ್ದ? ಪ್ರಶಾಂತ್ ನೀಲಿಗೆ. ಅವರು ಅಪ್ರೂವ್ ಮಾಡಿದ್ರೆ ಮಾತ್ರ ಸಿನಿಮಾ ಆಗ್ತಿತ್ತು. ಮುರಳಿ ಸಿನಿಮಾ ಹೌದು. ಕಂಟೆಂಟ್ ಸಿನಿಮಾ ಮಾಡುವ ಅಂತ ಹೇಳಿ ಒಂದು ಬೇರೆ ಸ್ಕ್ರಿಪ್ಟ್ ಬರೆದೆ. ಅದು ಸವರ್ಣ ದೀರ್ಘ ಸಂಧಿ ಅಂತ ಸಿನಿಮಾ. ಅದು ಕಂಪ್ಲೀಟ್ ಕಾಮಿಡಿ ಸಿನಿಮಾ, ಅಂದ್ರೆ ಅದು ಸ್ಟಾರ್ಗಿರಿ ಆಗುವ ಸಿನಿಮಾ ಅಲ್ಲ. ದ್ರೌಪದಿ ಇನ್ಮೇಲೆ ಬೇರೆ ಹುಡುಗಿಲ್ಲಣ, ನನ್ನೆಂತ ಸೀರೆನೂ ಹೇಳಿ ಹೇಳೋಣ. ಕೃಷ್ಣ, ಇದು ನಿನ್ನ ಪಾಲಿನ ಅನ್ನ ಇದು ಅಂತ ಏನು ಇರ್ತದೆ ಅದಷ್ಟೇ ಆಗುದು. ಈಗ ನಂದು ಜಯಣ್ಣದು ಪುನೀಸರಿದು ಮೂವಿ ಒಂದು ಬರ್ಬೇಕಿತ್ತು ಅನ್ನೋ ವಿಷಯ ನಮ್ಗಳಿಗೆ ಬಿಟ್ರೆ, ನಂಗೆ ಜಯಣ್ಣಗೆ ಮತ್ತೆ ಅವರ ಮ್ಯಾನೇಜರ್ ಎಲ್ಲೂ ಹೋಗಿಲ್ಲ ಸುದ್ದಿ. ಈಗ ನನ್ನ ಸವರ್ಣ ದೀರ್ಘ ಸಂಧಿಯಲ್ಲಿ ಕೊಳಲಾದಿನ ಕೃಷ್ಣ ಅಂತ ಇದೆ, ಶ್ರೇಯಾ ಘೋಷಾಲ್ ಹಾಡಿದ್ದು, ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್. ಅಪ್ಪು ಸರ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳುವಾಗ, ಮುರಳಿ ಸರ್ ಪ್ರಾಜೆಕ್ಟ್ ಕೈ ತಪ್ಪಿ ಹೋಯ್ತು ಅಂತ ಹೇಳುವಾಗ ಬ್ಯಾಕ್ ಟು ಬ್ಯಾಕ್ ಅದು ಕೂಡ